ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ವಂದಿನ ಗಣಿಯೇ ರಾಘವ ಮನಸ್ಸು ಜನರವ ಕಲಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇಷದ ದೋಷ ಜನನಿಯ ಜೀವವು ನಿನ್ನ ವೇಷ ಹಸುರಿನ ಗಿಳಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲಕ ಚಂಚಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಗಳ ಸಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತಂ ಸಲ್ಮಾನ ಭಾರಸಿಕತೆಯರು ಜ್ಞಾನ. ದಿನಾಂಕ 1/2/2025 ಶ್ರೀ ಗ್ರಾಮ ದೇವತೆ ನ್ಯೂ ಎಗ್ ರೈಸ್ ಮತ್ತು ಚಿಕನ್ ಕಬಾಬ್ ವ್ಯಾಪಾರಸ್ಥರ ಸಂಘ ಇವರ ಆಶ್ರಯದಲ್ಲಿ ಈ ದಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಗೇಟ್ ಮುಂಭಾಗದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಲಾಯಿತು. ತುಂಬುವುದಿಲ್ಲ. ಧನ್ಯವಾದಗಳು ನಮ್ಮ ಮಾರ್ಗದರ್ಶಿಗಳು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರುತ್ತಾ ಈ ವರ್ಷ ಪ್ರತಿ ವರ್ಷದಂತೆ ನಮ್ಮ ಫುಟ್ಪಾತ್ ವ್ಯಾಪಾರಿಗಳು ಬಹಳ ಉತ್ಸಾಹದಿಂದ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಸಂಘಟನೆ ಉದ್ದೇಶ ಅಂದರೆ ಪ್ರಾದೇಶಿಕ ಭಾಷೆಯಾದಂಥ ಕನ್ನಡವನ್ನ ನಮ್ಮ ಒಂದು ಮುಂದಿನ ಜನರೇಷನ್ಗೆ ಯಥಾವತ್ತಾಗಿ ಒಯ್ಯಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಇದೇ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ನಾವು ನಮ್ಮ ಮಕ್ಕಳನ್ನ ನಮ್ಮ ಹಿರಿಯರನ್ನ ಎಲ್ಲರನ್ನೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ನಾವು ಫುಟ್ಪಾತ್ ವ್ಯಾಪಾರಿಗಳಾಗಿದ್ರು ಸಹ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ಆಚರಿಸ್ತಾ ಮಾಡ್ತಾ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರ ಸಮಸ್ತ ಜನತೆಗೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಅಭಿನಂದಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಇನ್ನೊಂದು ಸರಿ ಮಗದೊಂದು ಸರಿ ಅಂತ ಹೇಳ್ಬಿಟ್ಟು ಪದೇ ಇದು ರಿಪೀಟ್ ಆಗ್ತಾ ಕನ್ನಡ ಸಂಸ್ಕೃತಿ, ಕನ್ನಡ ಭಾಷೆ, ಕನ್ನಡದ ಒಂದು ಅಭಿಮಾನ ಧ್ವಜಾರೋಹಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಈ ನಿಟ್ಟಿನಲ್ಲಿ ಕನ್ನಡ ಅಭಿಮಾನಿಗಳಿಗೆ ನಾವೊಂದು ನಮ್ಮದು ಕನ್ನಡ ಉಳಿಬೇಕು, ಬೆಳಿಬೇಕು. ಕನ್ನಡ ಉಳಿಗಾಗಿ ಕನ್ನಡ ಪರ ಸಂಘಟನೆಗಳು ಕೂಡ ಏನು 365 ದಿನಗಳಲ್ಲಿ ಕೂಡ ಈ ಕನ್ನಡದ ಕಂಪು ಇಂಪನ್ನು ನಾವು ಆ ಒಂದು ನಿಟ್ಟಿನಲ್ಲಿ ಎಲ್ಲರ ಬಾಯಲ್ಲೂ ಕನ್ನಡದ ಹಾಡುಗಳಿರಬೇಕು, ಕನ್ನಡ ಮಾತಾಡಬೇಕು, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ನಾವೊಂದು ಒಂದು ಕಾರ್ಯವನ್ನು ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ 365 ದಿನಗಳನ್ನು ಕೂಡ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋಣ. ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಸಹಪಾಠಿಗಳು, ಸ್ನೇಹಿತರು, ಸಹೋದರಿಗಳು ಅಂತ ಅನ್ಕೊಂಡಿಲ್ಲ ನೀವೆಲ್ರಿಗೂ ಸಹ ಆಮೇಲೆ ಇನ್ನೊಂದು ಹೆಚ್ಚಿನವಾಗಿ ಕನ್ನಡ ಅಭಿಮಾನಿಗಳು ಅಂತ ಹೇಳ್ತಾ ನೀವೆಲ್ರಿಗೂ ಈ ಕನ್ನಡ ರಾಜ್ಯೋತ್ಸವದೊಂದು ಅಭಿನಂದನೆಗಳನ್ನು ತಿಳಿಸ್ತಾ ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಪ್ರತಿ ಸರಿನೂ ಇಲ್ಲೊಂದು ಕನ್ನಡ ರಾಜ್ಯೋತ್ಸವ ಡಿಸೆಂಬರ್ ಒಳಗೆ ಮುಗಿದೋಗೋದು. ನಮ್ಮ ನಿರೀಕ್ಷೆ ಇನ್ನೂ ಆಗುತ್ತಾ, ಈ ವರ್ಷ ಆಗ್ತಾ ಇದೆ, ಯಾಕೆ ಡಿಸೆಂಬರ್ ದಾಟ್ತು ಇನ್ನೂ ಆಗಿಲ್ಲ ಅಂತ ಹೇಳಿ. ಆದರೂ ಸಹ ಹಂಗಲ್ಲ ಅಂತ ಏನು ಅನ್ಕೊಂಡಿರ್ಲಿಲ್ಲ, ಹೇಳೋಣ ಅಂತ ಅನ್ಕೊಂಡು ಮಾಡ್ಬೋದೇನೋ, ಏನಾದರೂ ಸಂಘಟನಾತ್ಮಕವಾಗಿ ಏನಾದರೂ ವಿಚಾರಗಳಿರ್ಬೋದು ಅಂತ ಸುಮ್ಮನೆ ನಿಜವಾಗ್ಲೂ ಮಾಡಿದ್ದು ಭಾಳ ಸಂತೋಷದ ವಿಚಾರ. ನನ್ನ ಸ್ನೇಹಿತರೆ, ನಾನು ಇವತ್ತು ಹೇಳ್ತಿರೋದಂದ್ರೆ ಈ ಸಂಘಟನೆಯನ್ನ ಮಾಡ್ಕೊಂಡು ನಾವು ಬದುಕೋದು ಬಹಳ ಒಳ್ಳೇದು ಇರಬೇಕು. ಯಾಕಂದ್ರೆ ಈ ಒಂದು ಕ್ಷೇತ್ರ ಅಸಂಘಟಿತ ವಲಯ. ಸಂಘಟನಾತ್ಮಕವಾಗಿ ನಾವು ಬೆಳೀತಾ ಇದ್ರೆ ನಮ್ಮನ್ನ ಚದುರಿಸಿ ಅಲ್ಲಲ್ಲಲ್ಲೇ ನಮ್ಮನ್ನ ಹೊರಗಡೆ ಹಾಕುವಂತ ಕಾರ್ಯಕ್ರಮಗಳು ಈಗಾಗಲೇ ಆಲ್ರೆಡಿ ಕಾನೂನಾತ್ಮಕವಾಗಿ ನಡೀತಾ ಇದ್ದಾವೆ. ಇದಕ್ಕೆಲ್ಲ ಸ್ವಲ್ಪ ಕಾರ್ಯಾಗಾರಗಳು ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಯಾಕಂದ್ರೆ ತಿಳುವಳಿಕೆ ಮಟ್ಟದಿಂದ ನಾವು ಮೇಲೆ ಇರ್ತೇವೆ ಹೊರತು ಇವೆಲ್ಲ ಸಂಘಟನೆಗಳಿಗೂ ಸಹ ಅರ್ಥ ಬರಲ್ಲ. ಕಾಯಿಲೆಗಳು ವಿವಿಧ ನಾಟಕದಲ್ಲಿ, ಆದ್ರಿಂದ ತಾವುಗಳು ಮಾಡ್ತಕ್ಕಂಥ ಆಹಾರ ಸ್ವಚ್ಛವಾಗಿರ್ಬೇಕು, ಶುದ್ಧವಾಗಿರ್ಬೇಕು, ರುಚಿ ಇರಬೇಕು, ಶುಚಿ ಇರಬೇಕು. ತಾವು ಕೂಡ ಸಮವಸ್ತ್ರವನ್ನು ಧರಿಸಿ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಮಾಡ್ಬೇಕಂತಂದು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ತಾಯಿ ಭುವನೇಶ್ವರಿಗೆ ಈ ಕಾರ್ಯಕ್ರಮವನ್ನು ಧ್ವಜಾರೋಹಣ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ಕೊಡಬೇಕಂತಂದೇಳಿ ನಗರ ಠಾಣೆ ಇನ್ಸ್ಪೆಕ್ಟರ್ ಆದಂತ ದೇವಾನಂದ್ ಸರ್ ಅಂದಲ್ಲಿ ಇದರ ಅಧ್ಯಕ್ಷತೆಯನ್ನು ಎಚ್.ಕೆ. ಕೊಟ್ರಪ್ಪ ಕಾರ್ಮಿಕ ಮುಖಂಡರು ವಹಿಸಿದ್ರು. ಪ್ರಧಾನ ಸಂಚಾಲಕರು ಪಂಚಣ್ಣ, ಪ್ರಧಾನ ಕಾರ್ಯದರ್ಶಿ ರಘು ಕೆ. ಖಜಾಂಚಿ, ರಾಘವೇಂದ್ರ ಐರಣಿ ಹಾಗೂ ನಿರ್ದೇಶಕರು ರಮೇಶ್ ಭಂಡಾರಿ, ಶ್ರೀನಿವಾಸ್ ತಾಯಿರಾ, ನಾಗರಾಜ್ ಕೆಂಚಗುಂಡಿ ಇವರು ಉಪಸ್ಥಿತರಿದ್ದರು. ಧ್ವಜಾರೋಹಣವನ್ನು ನಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ದೇವಾನಂದ್ ಸರ್ ನೆರವೇರಿಸಿದ್ರು.
ಹಾಗೂ HK ಕೊಟ್ರಪ್ಪನವರು, ಸಬ್ ಇನ್ಸ್ಪೆಕ್ಟರ್ ದೇವಾನಂದ್ ಹಾಗೂ ನಗರಸಭೆ ಪೌರಾಯುಕ್ತರಾದ ಸುಬ್ರಹ್ಮಣ್ಯಂ P. ಶೆಟ್ಟಿ ಹಾಗೂ ಮಾಂತೇಶಣ್ಣ ಇವರಿಗೆ ಈ ಸಂದರ್ಭದಲ್ಲಿ ಗೌರವ ಸನ್ಮಾನಿಸಲಾಯಿತು. ಹಾಗೂ ಈ ಸಂದರ್ಭದಲ್ಲಿ ಇನ್ನು ಅನೇಕ ಸಂಘದ ಮಹಿಳಾ ಸದಸ್ಯರು ಉಪಸ್ಥಿತರಿದ್ದರು. ಹಾಗೂ ಕಾರ್ಯಕ್ರಮದ ನಂತರ ಲಘು ಉಪಹಾರದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ವೇದಿಕೆಯಲ್ಲಿ ದಿವಂಗತ ನಗರಸಭಾ ಸದಸ್ಯರಾದಂತಹ ರಮೇಶ್ ಮೆಹರ್ವಾಡೆ ಅವರ ಹೆಸರನ್ನು ಸ್ಮರಿಸಲಾಯಿತು. ಕಾರಣ ಈ ಒಂದು ಸಂಘಟನೆಯನ್ನು ರಚಿಸಿದ ಅವರನ್ನು ಈ ಕ್ಷಣದಲ್ಲಿ ಅವರ ಸ್ಥಾಪಿಸಿದ ಸಂಘ ಈ ದಿನ ಇಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಕಂಡಿದೆ ಅಂತ ತಿಳಿಸಿದರು. ವರದಿ ಎಲ್ ತಿಪ್ಪೇಶ್, ಕರ್ನಾಟಕ ಪವರ್ ನ್ಯೂಸ್ 1 ಹರಿಹರ. ಬಹಳ ಸಮಯದ ಕೊರತೆ ಇರೋದ್ರಿಂದ ಯಾರು ತಪ್ಪು ತಿಳ್ಕೋಬಾರ್ದು. ಕನ್ನಡದ ಬಗ್ಗೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ. ಒಂದು ಏನು ಅಂತಂದರೆ ವಿನೋಬಾಭಾಯ್ ಅವರು ಹೇಳಿದ್ದಾರೆ, ಕನ್ನಡ ಲಿಪಿ ನೋಡಿ ರಾಣಿ ಲಿಪಿ ಅಂತಂದೇಳಿ ಅವರು ವರ್ಣನೆ ಮಾಡಿದ್ದಾರೆ. ಯಾಕಂದರೆ ಕನ್ನಡಕ್ಕೆ ತನ್ನದೇ ಆದ ಲಿಪಿ ಇದೆ, ತನ್ನದೇ ಆದ ವ್ಯಾಕರಣ ಇದೆ, ತನ್ನದೇ ಆದ ಸಂಖ್ಯೆ ಇದೆ. ಹಾಗಾಗಿ ಇದು ನುಡಿದಂತೆ ನಡೆಯುವ, ನಡೆದಂತೆ ನುಡಿಯುವ. ಅಂದರೆ ನಾವು ಹೆಂಗೆ ಹೇಳ್ತೇವೆ ಹಂಗೆ ಬರಿತೇವೆ, ಬರ್ದಂಗೆ ಅದು ನಾವು ನುಡಿತೇವೆ. ಆದರೆ ಆಂಗ್ಲ ಭಾಷೆ ವಿಚಿತ್ರ ಭಾಷೆ, ಅದು ಬೇರೆ ಬೇರೆ ಇದೆ. ಇದರ ಮರ್ಮ ಏನು ಅಂತಂದರೆ, ಈ ನಾಡಿನಲ್ಲಿ ಇರ್ತಕ್ಕಂಥವ್ರು, ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥವ್ರು ಏನು ನುಡಿತಾರೋ ಅದು ನಡಿಬೇಕು ಅನ್ನೋದು ಒಂದು ಸಂದೇಶ. ಹಾಗಾಗಿ ಕನ್ನಡದ ಒಂದು ಮಹತ್ವ ಅದು, ಅದರ ಬಗ್ಗೆ ಸಾಕಷ್ಟು ಇತಿಹಾಸ ಇದೆ. ಹಾಗಾಗಿ ಕನ್ನಡಿಗರು ಹಾಗೂ ಕನ್ನಡವನ್ನು ಬೆಳೆಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಕನ್ನಡ ಉಳಿಸೋಣ, ಕನ್ನಡ ಬೆಳೆಸೋಣ. ಕನ್ನಡ ನಾಡಿಗೆ ಕನ್ನಡ ಅನ್ನ ಕೊಡುವ ಶಕ್ತಿ ಬೆಳೆಯಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಬಂದಂಥ ಏನು ನಮ್ಮ ಮಹಾನ್ ಈ ಬಂದಂಥ ಅತಿಥಿಗಳು, ಯಾಕೆಂತಂದರೆ ಅವ್ರಿಗೆ ಬೆಳಗ್ಗೆ 9 ಗಂಟೆಗೆ ಬರಲಿಕ್ಕೆ ಹೇಳಿ ನಾವು 1:30 ಗಂಟೆ ಅವರಿಗೆ ತೊಂದರೆ ಕೊಟ್ಟಿದ್ದೀವಿ. ಯಾಕೆಂತಂದರೆ ಅವರ ಕಾರ್ಯಕ್ರಮ, ಅವರ ಇದು ಮೇಲಧಿಕಾರಿಗಳು ಹೇಳ್ದಂಗೆ ಅಲ್ಲಿ ಹೋಗಬೇಕಾಗತ್ತೆ. ಅದ್ರ ಜೊತೆಗೆ ನಮ್ಮ ಪ್ರೀತಿ ವಿಶ್ವಾಸಕ್ಕೆ, ವಿಶೇಷವಾಗಿ ನಮ್ಮ ಪಂಚಾಕ್ಷರಿ ಅವರ ಒಂದು ಅಭಿಮಾನಕ್ಕೆ ಕಟ್ಟಿಬಿದ್ದು ಅನಿವಾರ್ಯವಾಗಿ ಅವರು ಕುಂತಿದ್ದಾರೆ. ಇವರಿಗೆ ಮತ್ತು ತಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡ್ತೇವೆ ಅನ್ನೋದನ್ನ ಮೊದಲು ತಿಳ್ಕೋಬೇಕು. ಕನ್ನಡ ಭಾಷೆಯ ಉಳಿವಿಗಾಗಿ ಮತ್ತು ಅದರ ಬೆಳವಣಿಗೆಗಾಗಿ ನಾವು ಇವತ್ತಿನ ದಿವಸ ಈ ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈಗ ನಾವು ಕನ್ನಡ ಭಾಷೆಯ ಬಗ್ಗೆ ಮಾತಾಡೋದಾದರೆ 1956 ನವೆಂಬರ್ 1ರಂದು ಭಾಷಾವಾರು ಪ್ರಾಂತಗಳ ರಚನೆಯಾಗಿ ಕನ್ನಡ ಮಾತಾಡುವ ಈ ಪ್ರಾಂತಗಳನ್ನು ಎಲ್ಲ ಒಗ್ಗೂಡಿಸಿ ನವೆಂಬರ್ 1, 1956ರಂದು ಮೈಸೂರು ರಾಜ್ಯವನ್ನು ಸ್ಥಾಪನೆ ಮಾಡಲಾಯಿತು. ತದನಂತರ 1973 ನವೆಂಬರ್ 1ರಂದು ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು. ಆವಾಗ ದೇವರಾಜ ಅರಸರವರು ಮಾನ್ಯ ಮುಖ್ಯಮಂತ್ರಿಯಾಗಿದ್ದರು. ಇದೆಲ್ಲ ತಮಗೆ ಗೊತ್ತಿರುವ ವಿಚಾರ. ಇವತ್ತು ನಾವು ಕನ್ನಡ ಭಾಷೆನ ಉಳಿವಿಗಾಗಿ ನಾವು ಸಾಮಾನ್ಯ ಜನರಿಂದ ಕೂಡಿದಂಥ ತಮ್ಮ ಸಂಘಟನೆಯವರಿಂದ ಸಹಿತ ಆಚರಣೆ ಆಗ್ತಿರೋದು ಬಹಳ ಹೆಮ್ಮೆಯ ವಿಚಾರ. ಕನ್ನಡ ಅಭಿಮಾನಿಗಳೇ, ಈಗಾಗಲೇ ನಮ್ಮ ನಗರ ಠಾಣೆ ಇನ್ಸ್ಪೆಕ್ಟರ್ ಆದಂಥ ದೇವಾನಂದ್ ಸರ್ ಮತ್ತು ನಗರಸಭಾ ಆಯುಕ್ತರು ಕನ್ನಡದ ಬಗ್ಗೆ ಅವರು ಕಂಪು ಇಂಪು ಕನ್ನಡ ಹೋರಾಟದ ಬಗ್ಗೆ ಕೂಡ ಹೇಳಿದ್ದಾರೆ. ಈ ಒಂದು ಸಂಘ ಮಾದರಿ ನಿಟ್ಟಿನಲ್ಲಿ ಬೇರೆಯವರಿಗೆ ಮಾದರಿ ಆಗ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನವೆಂಬರಲ್ಲಿ ಮಾತ್ರ ಸೀಮಿತಗೊಳಿಸದೆ ವರ್ಷ ಪೂರ್ತಿ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡಿದ್ರೆ ಚಂದ. ಈಗ ಒಂದು ಮಾತಿದೆ, ಕನ್ನಡದ ಬಗ್ಗೆ ನಾವು ಎಷ್ಟು ಹೊಗಳ್ತೀವಿ, ಎಷ್ಟು ಮಾತಾಡ್ತೀವಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡನಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ರೀತಿಯಲ್ಲಿ ನಾವು ದಿನ ತಾಯಿ ಭುವನೇಶ್ವರಿಯನ್ನು ನೆನೆದ್ರೆ ಕೂಡ ನಮ್ಮ ಕನ್ನಡ ಭಾಷೆ ಅಳಿವು ಉಳಿವಿಗಾಗಿ ವ್ಯವಹಾರ ಮಾಡುವಂಥ ಸಂಘಟನೆಯ ಅಧ್ಯಕ್ಷರಾದಂಥ ಕೊಟ್ರಪ್ಪನವರೇ, ನಮ್ಮ ಹಿಂದುಳಿದ ವರ್ಗದ ಗೌರವ ಅಧ್ಯಕ್ಷರಾದಂಥ ಕೊಟ್ರಪ್ಪನವರೇ, ನನ್ನ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಹಿರಿಯರೇ, ಫುಟ್ಬಾಲ್ ವ್ಯಾಪಾರ ಮಾಡುವಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರು, ಇದು ಹರಿಹರ ನಗರದ ಎಲ್ಲ ಫುಟ್ಬಾಲ್ ಬರೀ ಈ ಅರ್ಪಮಳಿ ಸರ್ಕಲ್ ಒಂದೇ ಸೀಮಿತವಲ್ಲ, ಇಡೀ ಹರಿಹರ ಫುಟ್ಬಾಲ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಿ ಹಿಂದೆ ದಿವಂಗತ ರಮೇಶ್ ಮೇರ್ವಾಡಿಯರು ಮತ್ತು ನಾನು ಇಬ್ಬರು ಈ ಹೆಗ್ ರೇಸ್ ಮಾಡುವಂಥ ಹುಡುಗರಿಗೆ ಭಾಳ ಹಿಂಸೆ ಮಾಡ್ತಾಯಿದ್ರು ಕೆಲವರು ಸಂಘಟನೆಯರು, ನನ್ನಂಥ ಸಂಘಟನೆಯರು ಬೇರೆಯವರಲ್ಲ. ಆದ ಕಾರಣ ಅವತ್ತು ನಾನು ಅದನ್ನು ಇವರು ಸಾಲ್ವ್ ಮಾಡೋಕ್ಕಂತ ಬಂದು ಈ ಸಂಘವನ್ನು ಉದ್ಘಾಟನೆ ಮಾಡಿದ್ವಿ. ಅವತ್ತು ದೊಡ್ಡಕ್ಕಾಗಿ ದೊಡ್ಡ ಒಂದು ವೇದಿಕೆ ಮಾಡಿ ಸಾವಿರಾರು ಜನ ಸೇರಿತ್ತು ಅವತ್ತು. ಆದರೂ ಈ ನಮ್ಮ ಸಂಘಟನೆಯರು
ಈಗೇನು ನೀವು 4 ಜನ ಸೀಮಿತರಾಗಬೇಡ್ರಿ, ಇಡೀ ನಗರದ ಫುಟ್ಪಾತ್ ವ್ಯವಹಾರ ಮಾಡುವಂಥವ್ರು ಏನಿದ್ದೀರೋ ಎಲ್ಲರೂ ಒಗ್ಗಟ್ಟಾಗಿ ಯಾವ ಸಾಕು